Hello students, welcome back to session 35. I am Vinod. Subject is computer applications. This will come under University Vijayanagara Sri Krishna Devaraya University, Ballari. Today's topic is Introduction to Number System. So from today onwards, we will start a new chapter, that is Computer Electronics. Right? Computer electronics another that is a new chapter that we are going to learn from today's session, right? So before moving on to this session, first we will revise what we have learned in the previous sessions. In the previous sessions we have learned all about only how to write a C program or how to take a problem and deal with that and analyze that and find the solution for that using problem solving techniques. And we have also learned what is the structure of C, what is the style of C program, and also we have learned what are the variables, what are identifiers, and also we have learned what are data types and how they are represented, how they are initialized, how they are defined, and we have learned all this with the help of some of the examples. And we have also learned about the input and output functions in detail with examples for each of the input and output. And after all that, we have also started writing the C program for some of the problems which are basic. Means for some basic problems we have taken the problem statement, and for that problem statement we have also written the C program with output. Right? So in all the three chapters of previous sessions are all about the C programs, right? C program ಹೆಂಗೆ ಬರೋದು, C program ಯಾವ ಥರ ಯೂಸ್ ಮಾಡ್ಕೊತೀವಿ, ಅದರಲ್ಲಿ ವೇರಿಯಬಲ್ ಅಂದ್ರೇನು, ಐಡೆಂಟಿಫೈಯರ್ ಅಂದ್ರೇನು, ಅಷ್ಟೇ ಅಲ್ಲದೆ ಎಲ್ಲದಕ್ಕೂ ನಾವು ಎಕ್ಸಾಂಪಲ್ ತೊಗೊಂಡಿದ್ವಿ. ಡೇಟಾ ಟೈಪ್ಸ್ ಅಂದ್ರೇನು, ಅದ್ರಲ್ಲಿ ಯಾವ ಥರ ಎಷ್ಟು ಟೈಪ್ಸ್ ಬರುತ್ತೆ, ಅದಾದ್ಮೇಲೆ C ಪ್ರೋಗ್ರಾಮ್ನ ಹೆಂಗೆ ಬರಿತೀವಿ, ಅದರ ಔಟ್ಪುಟ್ ಯಾವ ಥರ ಕಾಣುತ್ತೆ, ಯಾವುದೇ ಪ್ರಾಬ್ಲಮ್ ಕೊಟ್ಟರು ಆ ಪ್ರಾಬ್ಲಮ್ ಅನಲೈಸ್ ಹೆಂಗೆ ಮಾಡ್ತೀವಿ, ಅನಲೈಸ್ ಮಾಡಿ ಅದ್ರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಹೆಂಗೆ ತೊಗೊತೀವಿ, ಆ ಔಟ್ಪುಟ್ ಮತ್ತು ಇನ್ಪುಟ್ನ ನಾವು C ಪ್ರೋಗ್ರಾಮಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಅದಾದಮೇಲೆ ನಾವು C ಪ್ರೋಗ್ರಾಮ್ನ ಯಾವ ಥರ ಯೂಸಿಂಗ್ ಸ್ಟ್ರಕ್ಚರ್ ಆಫ್ C ಪ್ರೋಗ್ರಾಮ್ ಹೆಂಗೆ ಬರಿತೀವಿ, ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಏನೇನು ಇನ್ಕ್ಲೂಡ್ ಆಗೋದಿಲ್ಲ, ಎಷ್ಟು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಬರ್ತಾವೆ, ಎಷ್ಟು ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಬರ್ತಾವೆ, ಸೊ ಅದಾದ್ಮೇಲೆ ಅದನ್ನ ಔಟ್ಪುಟ್ ಹೆಂಗೆ ನೋಡ್ತೀವಿ ಸ್ಕ್ರೀನ್ ಮೇಲೆ ಅನ್ನೋದು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ರೈಟ್? ಸೊ ಫ್ರಮ್ ಟುಡೇ ಆನ್ವರ್ಡ್ಸ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್, ದಟ್ ಈಸ್ ಇಂಟ್ರೊಡಕ್ಷನ್ ಟು ನಂಬರ್ ಸಿಸ್ಟಮ್. ಸೊ ನಂಬರ್ ಸಿಸ್ಟಮ್ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ಸಿ ವೈ ವಿ ವಾಂಟ್ ಟು ಲರ್ನ್ ದಿಸ್ ಟಾಪಿಕ್. ಅಂದ್ರೆ ಈ ಟಾಪಿಕ್ ನಾವು ಯಾಕೆ ಓದಬೇಕಪ್ಪ ಅಂತಂತಂದ್ರೆ, ನಾನು ನಿಮಗೆ ಪ್ರೀವಿಯಸ್ ಸೆಮಿಸ್ಟರ್ ಆಗಲಿ ಅಥವಾ ಈ ಸಬ್ಜೆಕ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಗಲಿ ಒಂದು ಹೇಳಿದ್ದೆ, ದಟ್ ಈಸ್ ಫಾರ್ ಕಂಪ್ಯೂಟರ್ ವಿ ನೀಡ್ ಟು ಕನ್ವರ್ಟ್ ಎವ್ರಿಥಿಂಗ್ ಇನ್ ಟು ಬಿಟ್ಸ್, ದಟ್ ಈಸ್ ಝೀರೋಸ್ ಆ್ಯಂಡ್ ಒನ್ಸ್. ನಾವು ಝೀರೋಸ್ ಆ್ಯಂಡ್ ಒನ್ಸ್ ನಾವು ಕನ್ವರ್ಟ್ ಮಾಡಲೇಬೇಕು, ಬಿಕಾಸ್ ದಟ್ ಈಸ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್. ನಾವು ಇವಾಗ C ಪ್ರೋಗ್ರಾಮ್ ಬರ್ತೀವಿ ಅಂದ್ರೆ ಆ C ಪ್ರೋಗ್ರಾಮ್ ನಮಗೆ ಕಾಣಿಸುತ್ತೆ ಅಷ್ಟೇ, ಬಟ್ ಅದು ಕನ್ವರ್ಟ್ ಮಾಡೋದೇನು ಕಂಪೈಲರ್ ಕನ್ವರ್ಟ್ ಮಾಡಿ ಆಬ್ಜೆಕ್ಟ್ ಕೋಡ್ ಮಾಡತ್ತಂತ ನಾನು ಹೇಳಿದ್ದೆ. ಅದೇ ಥರ C ಪ್ರೋಗ್ರಾಮ್ಸ್ ಅಷ್ಟೇ ಅಲ್ಲ, ನೀವು ಏನೇ ಇನ್ಪುಟ್ ಕೊಡ್ರಿ, ಫಾರ್ ಎಕ್ಸಾಂಪಲ್ ದಟ್ ಮೇ ಬಿ ಎ ಫೋಟೋ ಆರ್ ದಟ್ ಮೇ ಬಿ ಎ ವಿಡಿಯೋ, ದಟ್ ಮೇ ಬಿ ಎ ಆಡಿಯೋ ಆರ್ ಎನಿ ಮಟೀರಿಯಲಿಸ್ಟಿಕ್ ಡೇಟಾ, ದಟ್ ಈಸ್ ಎನಿ ಡೇಟಾ, ಯಾವುದಾದ್ರೂ ಡೇಟಾ ಆಗಿರ್ಬೋದು, ಅದು ಇಂಟೀಜರ್ ಟೈಪ್, ಫ್ಲೋಟಿಂಗ್ ಟೈಪ್, ಅಥವಾ ಏನಾದರೂ ಡಾಕ್ಯುಮೆಂಟ್ ಆಗಿರ್ಬೋದು, ಏನಾದರೂ ಎಕ್ಸೆಲ್ ಫೈಲ್ ಆಗಿರ್ಬೋದು, ಅಥವಾ ಏನೋ ಒಂದು PDF ಆಗಿರ್ಬೋದು, ಏನಾದರೂ ಕೊಡ್ಬೋದು ನೀವು ಕಂಪ್ಯೂಟರ್ಗೆ. ಬಟ್ ನೀವು ಏನು ಕೊಡ್ತಿರಲ್ಲ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಝೀರೋಸ್ ಆ್ಯಂಡ್ ಒನ್ಸ್. ರೈಟ್? ಅದನ್ನ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅದಕ್ಕದು ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ದ ಕಂಪ್ಯೂಟರ್ ಡೇಟಾ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಝೀರೋಸ್ ಆ್ಯಂಡ್ ಒನ್ಸ್ ಓನ್ಲಿ. ಸೊ ಅದೇ ಥರ ನಮ್ಗೆ ಝೀರೋ ಮತ್ತು ಒನ್ಸ್ ಆಗಿ ಅದು ಕನ್ವರ್ಟ್ ಮಾಡ್ತೀವಿ. ಏನೇ ಡೇಟಾ ಕೊಟ್ಟರು ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಝೀರೋಸ್ ಆ್ಯಂಡ್ ಒನ್ಸ್. ರೈಟ್? ಸೊ ಇನ್ ದ ಅರ್ಲಿಯರ್ ಕಂಪ್ಯೂಟರ್ಸ್, ಸೊ ಅವ್ರು ಏನು ಮಾಡ್ತಾ ಇದ್ರು, ಸ್ವಿಚಸ್ ಯೂಸ್ ಮಾಡ್ತಾ ಇದ್ರು. ಯಾಕಂತಂದ್ರೆ ಟು ಮೇಕ್ ಇಟ್ ಆಸ್ ಅ ಆನ್ ಆ್ಯಂಡ್ ಆಫ್. ರೈಟ್? ಸೊ ಆ ಸ್ವಿಚಸ್ ಇಂದ ಅವ್ರು ನಾವು ಎಲ್ಲಿವರೆಗೂ ಬಂತು ಅಂತಂದ್ರೆ ಮೆಕ್ಯಾನಿಕಲ್ ಡಿವೈಸಸ್ ಒಳಗಡೆ ವ್ಯಾಕ್ಯೂಮ್ ಟ್ಯೂಬ್ ಬಂತು, ಟ್ರಾನ್ಸಿಸ್ಟರ್ ಬಂತು, ಸೊ ಅದಾದ್ಮೇಲೆ VLSI ಬಂತು, ಆಮೇಲೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬಂತು. ಸೊ ಈ ಥರನ ಅದು ಬರ್ತಾ ಹೋಯ್ತು, ಬಟ್ ರಿಪ್ರೆಸೆಂಟೇಷನ್ ಆಫ್ ಡಾಟಾ ವಿಲ್ ಬಿ ರಿಮೈನ್ ಸೇಮ್. ಅಂದ್ರೆ ನಾವು ಡಾಟಾ ಏನು ರಿಪ್ರೆಸೆಂಟ್ ಮಾಡ್ತೀವಲ್ಲ ಆ ಡಾಟಾದ ಸೇಮ್ ಇರುತ್ತೆ, ಅಂದ್ರೆ ಝೀರೋಸ್ ಆ್ಯಂಡ್ ಒನ್ಸ್ ಅಷ್ಟೇ ಇರ್ತದೆ, ಬಿಕಾಸ್ ಕಂಪ್ಯೂಟರ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಇನ್ ಟರ್ಮ್ಸ್ ಆಫ್ zeros and ones. Right? Now we will see what is the introduction of number system. The binary number system. To convert
data into strings of numbers, computer uses binary system. ಅಂದರೆ ನಾವು ಸ್ಟ್ರಿಂಗ್ಸ್ ಆಫ್ ನಂಬರ್ಸ್ ಆದರೂ ಇರ್ಬೋದು, ಆಲ್ಫಾಬೆಟ್ಸ್ ಇರ್ಬೋದು, ಡಾಟಾ ಮೇ ಬಿ ಎನಿಥಿಂಗ್, ಅದು ನಾವು ಕನ್ವರ್ಟ್ ಮಾಡ್ಬೇಕಂತಂದ್ರೆ ವಿ ಯೂಸ್ ದ ಬೈನರಿ ನಂಬರ್ ಸಿಸ್ಟಮ್. ಬೈನರಿ ಇಸ್ ನಥಿಂಗ್ ಬಟ್ 0 and 1. ಅಂದ್ರೆ ಆ ಬೈನರಿ ಬೈ ಅಂತಂದ್ರೆ 2, ಅಂದ್ರೆ ಅದರಲ್ಲಿ 2 ಥರ ಇರುತ್ತೆ, ಒಂದು 0 and 1, ರೈಟ್. ನೆಕ್ಸ್ಟ್ ಹ್ಯೂಮನ್ ಯೂಸಸ್ ಡೆಸಿಮಲ್ ಸಿಸ್ಟಮ್. ಅಂದರೆ ನಾವು ಯಾವ ನಂಬರ್ ಸಿಸ್ಟಮ್ ಯೂಸ್ ಮಾಡ್ತೀವಿ ಅಂತಂದ್ರೆ ಡೆಸಿಮಲ್ ಸಿಸ್ಟಮ್, ದಟ್ ಇಸ್ 0 1 2 3 4 5 6 7 8 9 ಅಲ್ಲಿವರೆಗೂ ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಬಿಕಾಸ್ ಇಟ್ ಕಂಟೈನ್ಸ್ 10 ನಂಬರ್ಸ್. ಡೆಸಿ ಮೀನ್ಸ್ 10. ಇಲ್ಲಿ ನೋಡ್ರಿ, ಡೆಸಿ ಸ್ಟ್ಯಾಂಡ್ಸ್ ಫಾರ್ 10. ಸೊ 10 ನಂಬರ್ಸ್ ವರೆಗೂ ನಾವು ಯೂಸ್ ಮಾಡ್ಕೊಂತೀವಿ ಇನ್ ಹ್ಯೂಮನ್ ಡೆಸಿಮಲ್ ಸಿಸ್ಟಮ್. ನೆಕ್ಸ್ಟ್ ಈಸ್ ಎಲಿಮೆಂಟರಿ ಸ್ಟೋರೇಜ್ ಯೂನಿಟ್ ಇನ್ಸೈಡ್ ದ ಕಂಪ್ಯೂಟರ್ಸ್ ಆರ್ ಎಲೆಕ್ಟ್ರಾನಿಕ್ ಸ್ವಿಚಸ್. ನಾನು ಆಗಲೇ ಹೇಳಿದಂಗೆ ಕಂಪ್ಯೂಟರ್ ಏನು ಮಾಡುತ್ತಂತಂದ್ರೆ ಇಟ್ ವಿಲ್ ಬಿ ಯೂಸಿಂಗ್ ಎಲೆಕ್ಟ್ರಾನಿಕ್ ಸ್ವಿಚಸ್ ಟು ಮೇಕ್ ಅ ರಿಪ್ರೆಸೆಂಟೇಷನ್ ಆಫ್ 0 or 1, ರೈಟ್. ಅದನ್ನ ಯಾವ ಥರ ನಾವು ಎಲೆಕ್ಟ್ರಾನಿಕ್ ಸ್ವಿಚಸ್ ಯೂಸ್ ಮಾಡಿ ನಾವು 2 ಸ್ಟೇಟ್ಸ್ನ ತೋರಿಸ್ತೀವಿ ಅಂತಂತಂದ್ರೆ ಈಚ್ ಸ್ವಿಚ್ ಹೋಲ್ಡ್ಸ್ 2 ಸ್ಟೇಟ್ಸ್. ಯಾವ ಥರ 2 ಸ್ಟೇಟ್ಸ್ ಅಂತಂದ್ರೆ ಆನ್ ಆ್ಯಂಡ್ ಆಫ್. ಹೌದಾ, ಸ್ವಿಚಸ್ ಅಲ್ಲಿ ನಾವು ನೋಡ್ರಿ ಈ ಥರ ಸ್ವಿಚ್ ಇರುತ್ತೆ. ಸೊ ಅದು ಕಂಪ್ಲೀಟ್ ಸರ್ಕ್ಯೂಟ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಆನ್ ಸ್ಟೇಟ್ ಅಂತ ಕರಿತೀವಿ. ಸೊ ಅದು ಸರ್ಕ್ಯೂಟ್ನ ನಾವು ಬ್ರೇಕ್ ಮಾಡ್ಬೇಕಂತಂದ್ರೆ ಆಫ್ ಸ್ಟೇಟ್ ಅಂತ ಕರಿತೀವಿ, ರೈಟ್. ಸೊ ನಾವು ಇದರಲ್ಲಿ ಆನ್ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ 1, ಆಫ್ ಅಂತಂದ್ರೆ ದಟ್ ಇಸ್ ನಥಿಂಗ್ ಬಟ್ 0, ರೈಟ್. ಸೊ ಈ ತರ ನಾವು ಎಲೆಕ್ಟ್ರಾನಿಕ್ ಸ್ವಿಚಸ್ ನಾವು ರಿಪ್ರೆಸೆಂಟ್ ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ ಸ್ವಿಚ್ ಆನ್ ಅಂತಂದ್ರೆ ದಟ್ ಸ್ಟೇಟ್ ವಿ ಕನ್ಸಿಡರ್ಡ್ ಆಸ್ 1, ಅಂಡ್ ಇಫ್ ದ ಸ್ವಿಚ್ ಇಸ್ ಆಫ್ ದಟ್ ಸ್ಟೇಟ್ ವಿ ವಿಲ್ ಕನ್ಸಿಡರ್ ಇಟ್ ಆಸ್ 0, ರೈಟ್. ಸೊ ಈ ತರ ನಾವು ಅದನ್ನ ಬರಿತಾ ಹೋಗ್ತೀವಿ, ರೈಟ್, ಅಥವಾ ನಾವು ಅದನ್ನ ರಿಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ, ರೈಟ್. ನಾವು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದ ಬೈನರಿ ನಂಬರ್ ಸಿಸ್ಟಮ್. ಇಟ್ ಯೂಸಸ್ ಬೈನರಿ, ದಟ್ ಇಸ್ ಡಿಜಿಟ್. ಬೈನರಿ ಡಿಜಿಟ್ ಅಂತಂದ್ರೆ ಅದಕ್ಕೆ ನಾವು ಶಾರ್ಟ್ ಆಗಿ ಏನಂತ ಕರಿತೀವಿ, ಬಿಟ್ ಅಂತ ಕರಿತೀವಿ. ದಿಸ್ ಇಸ್ 0 ಬಿಟ್ ಅಂಡ್ ದಿಸ್ ಇಸ್ 1 ಬಿಟ್, ರೈಟ್. ಸೊ ಇದಕ್ಕೆ ನಾವು 2 ಬಿಟ್ ಅಂತ ಕರಿತೀವಿ, 0th ಬಿಟ್ ಅಂತ ಕರಿತೀವಿ, ಇದು 1th ಬಿಟ್ ಅಂತ ನಾವು ಕರಿತೀವಿ. ಅಂದ್ರೆ ಟು ರಿಪ್ರೆಸೆಂಟ್ ದ ಸ್ಟೇಟ್. ಅದಕ್ಕೆ ನಾವು ಅಂದ್ರೆ 0 and 1 ಅನ್ನೋ ಬದಲು ನಾವು ಅದಕ್ಕೆ ಬಿಟ್ ಅಂತ ನಾವು ಕರಿತೀವಿ, 0 ಬಿಟ್ ಆರ್ 1 ಬಿಟ್ ಅಂತ ನಾವು ಕರಿತೀವಿ. ಸೊ ಬಿಟ್ ಇಸ್ ನಥಿಂಗ್ ಬಟ್ ಯುವರ್ ಬೈನರಿ ಡಿಜಿಟ್. ಸೊ ಅದರ ಬೈನರಿ ಒಳಗಿಂದ ಬೈ ಅಂತ ತಗೊಂಡಾರ, ಡಿಜಿಟ್ ಒಳಗಿಂದ ಟಿ ಅಂತ ತಗೊಂಡಾರ. ಸೊ ಕಾಂಬಿನೇಷನ್ ಆಫ್ ಬೈ ಅಂಡ್ ಟಿ ವಿ ವಿಲ್ ಗೆಟ್ ಇಟ್ ಆಸ್ ಬಿಟ್ ಅಂತ ಕರಿತೀವಿ ಅದನ್ನು, ರೈಟ್. ನೆಕ್ಸ್ಟ್ ಬೈನರಿ ನಂಬರ್ ಸಿಸ್ಟಮ್ ವರ್ಕ್ಸ್ ದ ಸೇಮ್ ವೇ ಆಸ್ ದ ಡೆಸಿಮಲ್ ನಂಬರ್. ಸೊ ಡೆಸಿಮಲ್ ನಂಬರ್ ನಾನು ಹೇಳಿದ್ನಲ್ಲ, ಇಟ್ ವಿಲ್ ಬಿ ಹ್ಯಾವಿಂಗ್ 0 to 9 ನಂಬರ್ಸ್. ಸೊ ಅದೇ ತರ ನಾವು ಬೈನರಿ ನಂಬರ್ ಯೂಸ್ ಮಾಡಿಕೊಂಡು ಅದು ಅಷ್ಟು 0 to 9 ಏನ್ ಸ್ಟೇಟ್ಸ್ ಇದಾವಲ್ಲ ಅದನ್ನೆಲ್ಲ ನಾವು ರಿಪ್ರೆಸೆಂಟೇಷನ್ ಮಾಡ್ಬೋದು ಅಂತ ಅರ್ಥ. ಇದು ನೋಡ್ರಿ, ದ ಬೈನರಿ ನಂಬರ್ ಸಿಸ್ಟಮ್ ವರ್ಕ್ಸ್ ಸೇಮ್ ವೇ ಆಸ್ ದ ಡೆಸಿಮಲ್ ನಂಬರ್ ಸಿಸ್ಟಮ್. ಅಂದ್ರೆ ನಾವು ಬೈನರಿ ನಂಬರ್ ಸಿಸ್ಟಮ್ ನ ಸೇಮ್ ಡೆಸಿಮಲ್ ನಂಬರ್ ಸಿಸ್ಟಮ್ ತರ ನಾವು ಯೂಸ್ ಮಾಡ್ಕೋಬಹುದು. ಬಟ್ ಹ್ಯಾಸ್ ಓನ್ಲಿ 2 ಅವೈಲೇಬಲ್ ಸಿಂಬಲ್ಸ್. ನಾವು ಬೈನರಿ ಒಳಗೆ 2 ಸಿಂಬಲ್ಸ್ ಅದಾವು, ಬಟ್ ಇದ್ರೊಳಗೆ ಏನದು 10 ಸಿಂಬಲ್ಸ್ ಅದಾವು, ಹೌದಾ. ಸೊ ಅದೇ ತರ ನಾವು ಬೈನರಿ ನಂಬರ್ಸ್ ನ ಡೆಸಿಮಲ್ ನಂಬರ್ಸ್ ಆಗಿ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, ವಿ ವಿಲ್ ಕನ್ಸಿಡರ್ ಸಮ್ ಆಫ್ ದ ಸ್ವಿಚಸ್, ರೈಟ್. ಇದೆರಡು ಸ್ವಿಚಸ್ ನೋಡ್ರಿ, ಇದು ಆಫ್ ಇದೆ, ಇದು ಆಫ್ ಇದೆ. ಸೊ ಇದ್ರ ನಮ್ದು 2 zeros ತಗೊಂತೀವಿ. ಸೊ 2 zeros ತಗೊಂಡು ಅಂದ್ರೆ ಫಸ್ಟ್ ಸ್ಟೇಟ್ ಏನಾಗುತ್ತೆ ನಮ್ದು 0 ಅಂತ ಕನ್ಸಿಡರ್ ಆಗುತ್ತೆ, ರೈಟ್. ಸೊ ದಿಸ್ ಇಸ್ ಡೆಸಿಮಲ್ ನಂಬರ್ ಸಿಸ್ಟಮ್, ದಿಸ್ ಇಸ್ ಬೈನರಿ ನಂಬರ್ ಸಿಸ್ಟಮ್. ಅದೇ ತರ ನಮ್ಗೆ ಇಲ್ಲಿ ನೋಡ್ರಿ ಆಫ್ ಸ್ಟೇಟ್ ಐತಿ, ದಿಸ್ ಇಸ್ ಆನ್ ಸ್ಟೇಟ್. ಅಂದ್ರೆ ಸರ್ಕ್ಯೂಟ್ ಕನೆಕ್ಷನ್ ಆಗಿತ್ತು, ಇಲ್ಲಿ ಕನೆಕ್ಷನ್ ಆಗಿಲ್ಲ, ಬ್ರೇಕ್ ಆಗಿದೆ. ಸೊ ಅದ್ರ ಸಲುವಾಗಿ ದಿಸ್ ಇಸ್ ಆಫ್ ಸ್ಟೇಟ್, ದಿಸ್ ಇಸ್ ಆನ್ ಸ್ಟೇಟ್. ಸೊ ದಿಸ್ ಇಸ್ ವಿಲ್ ಕನ್ಸಿಡರ್ ಆಸ್ 1. ನೆಕ್ಸ್ಟ್ 0 0 ಅಂದ್ರೆ ಇದು ಕನ್ಸಿಡರ್, ಇದು ಆನ್ ಇದೆ, ಇದು ಆಫ್ ಇದೆ. ಸೊ ಆನ್ ಅಂಡ್ ಆಫ್, ಆನ್ ಅಂದ್ರೆ 1, ಆಫ್ ಅಂದ್ರೆ 0. ಸೊ ಇದನ್ನ ನಾವು 2 ಅಂತ ತಗೊಂತೀವಿ. ಸೊ ಅದೇ ತರ 2 ಆನ್ ಇದೆ, ಹೌದಾ, ಅಂದ್ರೆ ಕನೆಕ್ಷನ್ ಇದೆ. ಸೊ ಅದನ್ನ ನಾವು 1 1 ಅಂತ ತಗೊಂತೀವಿ. ಸೊ ದಿಸ್ ಇಸ್ 3, ರೈಟ್. ಸೊ ಇದೇ ತರ ನಮ್ಗೆ 4 ಅಂತ ಹೋಗುತ್ತೆ. ಸೊ 4th ನಾವು ರಿಪ್ರೆಸೆಂಟೇಷನ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ 4 ಬರ್ದೆ ಅಂತ ಅನ್ಕೊಳ್ರಿ. ಸೊ 4 ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ 0 ಆಸ್ ಇಟ್ ಈಸ್ ಹಂಗೆ ಬರ್ಕೊಂತೀವಿ, 0 ಆಸ್ ಇಟ್ ಈಸ್ ನಾವು ಹಂಗೆ ಬರ್ಕೊಂತೀವಿ. ಬಟ್ ಇಲ್ಲಿ ನಮ್ಗೆ ಏನಂತ ಕೊಡ್ತೀವಿ, ಒಂದು ಎಕ್ಸ್ಟ್ರಾ 0ನ ಕೊಡ್ತೀವಿ ಇಲ್ಲಿ, ರೈಟ್. ಸೊ ದಿಸ್ ಇಸ್ ಯುವರ್ 4th ಬಿಟ್. ಸಾರಿ, ಇಲ್ಲಿ 1 ಅಂತ ಕೊಡ್ತೀವಿ. ಸೊ ಇದಕ್ಕೆ ನಾವು ಎಲ್ಲ 0 ಆಡ್ ಮಾಡ್ತಾ ಹೋದ್ರೆ ಸೊ 0 0 0 ಮಾಡಿದ್ರೆ 0 0 0 1 ಅಂತಂದ್ರೆ 1, 0 1 0 ಅಂದ್ರೆ 2, 0 1 1 ಅಂತಂದ್ರೆ 3, 1 0 0 ಅಂತಂದ್ರೆ 4. ಸೊ ಈ ತರ ನಾವು ಒಂದು ಎಕ್ಸ್ಟ್ರಾ ಬಿಟ್ ಆಡ್ ಆಗ್ತಾ ಹೋಗುತ್ತೆ. ಇಲ್ಲಿವರೆಗೂ ನಮ್ದು 2 ಬಿಟ್ಸ್ ಇತ್ತು. ಸೊ 4th ಬಿಟ್ ಬೇಕಂತಂದ್ರೆ ವಿ ನೀಡ್ ಟು ಮೇಕ್ ಇಟ್ ಆಸ್
3 ಬಿಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ನಾವು ಒಂದು ಎಕ್ಸ್ಟ್ರಾ ಬಿಟ್ನ ಆ್ಯಡ್ ಮಾಡಿದ್ವಿ. ಸೊ ಅದೇ ಥರ ನಾವು 4th ರಿಪ್ರೆಸೆಂಟ್ ಮಾಡ್ತೀವಿ. 5 ಬೇಕಂತಂದ್ರೆ 5 ಅಂತ ಬರಿತೀವಿ, ಅಲ್ಲಿ 1 ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಅದ್ರ ಕೆಳಗಡೆ 0 and 1 ಅಂತ ಬರುತ್ತೆ, ರೈಟ್. ಸೊ ದಿಸ್ ಈಸ್ ಯುವರ್ 5th ಬಿಟ್ ಅಥವಾ 5th ಡಿಜಿಟ್. ಈ ಥರ ಬರ್ತಾ ಹೋಗುತ್ತೆ 1 2 3 4, ಹೌದಾ. ಸೊ ಈ ಥರ ನಾವು ಯಾವುದೇ ಡೆಸಿಮಲ್ ನಂಬರ್ ಸಿಸ್ಟಮ್ ಇರುತ್ತಲ್ಲ ಅದನ್ನ ನಾವು ಬೈನರಿ ನಂಬರ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ನಾವು ರಿಪ್ರೆಸೆಂಟೇಷನ್ ಮಾಡ್ಕೋಬಹುದು, ರೈಟ್. ನಾವು ವಿಲ್ ಸಿ ನೆಕ್ಸ್ಟ್ ಒನ್ ಯಾವ ಥರ ನಾವು ನಂಬರ್ ಸಿಸ್ಟಮ್ ಕ್ಲಾಸಿಫೈ ಆಗಿದೆ ಅನ್ನೋದು ನೋಡೋಣ, ರೈಟ್. ಸೊ ಅದು ಕ್ಲಾಸಿಫಿಕೇಶನ್, ಬಿಫೋರ್ ಕ್ಲಾಸಿಫಿಕೇಶನ್ ಫಸ್ಟ್ ವಿಲ್ ಸಿ ಹೌ ದ ನಂಬರ್ ಈಸ್ ದಿಸ್ ಬಿಟ್ ಈಸ್ ರಿಪ್ರೆಸೆಂಟೇಷನ್. ಬಿಟ್ ಅಂದ್ರೆ ಏನು, ಬೈಟ್ ಅಂದ್ರೆ ಏನು ಅಂತ ನೋಡೋಣ, ರೈಟ್. ಅ ಸಿಂಗಲ್ ಯೂನಿಟ್ ಆಫ್ ಡಾಟಾ ಇಸ್ ಕಾಲ್ಡ್ ಬಿಟ್ ಅಂತ ನೋಡ್ರಿ. ನೋಡ್ರಿ ನಾ ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಬಿಟ್ ಅಂದ್ರೆ 0 ಬಿಟ್ and 1 ಬಿಟ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಿಂಗಲ್ ಯೂನಿಟ್ ಆಫ್ ಡಾಟಾ ಅಂದ್ರೆ 1 ಯೂನಿಟ್ ಆಫ್ ಡಾಟಾಗೆ ನಾವೇನಂತ ಕರಿತೀವಿ, ಬಿಟ್ ಅಂತ ಕರಿತೀವಿ. ಆ ಬಿಟ್ ಒಳಗಡೆ ಏನಿರ್ಬೋದು, ಒಂದು 0 ಇರುತ್ತೆ, ಇಲ್ಲ ಅಂತಂದ್ರೆ 1 ಇರುತ್ತೆ. ಇಲ್ಲಿ ನೋಡ್ರಿ ಹ್ಯಾವಿಂಗ್ ವ್ಯಾಲ್ಯೂ 1 or 0. ಸೊ ಅದ್ರೊಳಗೆ ನಾವು 0 ಇರ್ಬೋದು ಅಥವಾ 1 ಇರ್ಬೋದು. ನೆಕ್ಸ್ಟ್, ಕಂಪ್ಯೂಟರ್ಸ್ ವರ್ಕ್ಸ್ ವಿತ್ ಅ ಕಲೆಕ್ಷನ್ ಆಫ್ ಬಿಟ್ಸ್, ಗ್ರೂಪಿಂಗ್ ದೆಮ್ ಟು ರಿಪ್ರೆಸೆಂಟ್ ಅ ಲಾರ್ಜರ್ ಪೀಸ್ ಆಫ್ ಡೇಟಾ ಸಚ್ ಆಸ್ ಲೆಟರ್ಸ್ ಆಫ್ ಅಲ್ಫಾಬೆಟ್ಸ್. ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಕಂಪ್ಯೂಟರ್ ಏನ್ ಮಾಡುತ್ತಾ, ಬಿಟ್ಸ್ ನಲ್ಲಿ ಗ್ರೂಪ್ ಆಗಿ ಕನ್ವರ್ಟ್ ಮಾಡುತ್ತಾ. ಗ್ರೂಪ್ ಆಗಿ ಕನ್ವರ್ಟ್ ಮಾಡಿ ಏನ್ ಮಾಡುತ್ತೆ ಅಂತಂದ್ರೆ ದ್ಯಾಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಯೂಸಿಂಗ್ ದ ಡೇಟಾ. ನಾವು ಏನಾದ್ರು ಡೇಟಾ ರಿಪ್ರೆಸೆಂಟ್ ಮಾಡ್ಬೇಕಂತಂದ್ರೆ ಇವು ಕಲೆಕ್ಷನ್ ಆಫ್ 0s and 1s ಇರುತ್ತಲ್ಲ ಅದನ್ನ ಗ್ರೂಪ್ ಮಾಡುತ್ತಾ ಟು ರಿಪ್ರೆಸೆಂಟ್ ದ ಲೆಟರ್ ಆಫ್ ಆರ್ ಅಲ್ಫಾಬೆಟ್ಸ್. ನೀವು ಅಲ್ಫಾಬೆಟ್ ಆದ್ರೂ ರಿಪ್ರೆಸೆಂಟ್ ಮಾಡ್ಬೋದು ಅಥವಾ ನಂಬರ್ ಆದ್ರೂ ರಿಪ್ರೆಸೆಂಟ್ ಮಾಡ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ ರಿಪ್ರೆಸೆಂಟ್ ಮಾಡ್ಬೋದು. ಕೀಬೋರ್ಡ್ ನೀವು ಏನೇನು ಟೈಪ್ ಮಾಡ್ತಿರಲ್ಲ that will be converted into group of or collection of bits, right. Next, each bit makes up 1 byte. ಇಲ್ಲಿ ನೋಡ್ರಿ each 8 bits ನೋಡ್ರಿ, ಟೋಟಲ್ 8 bits ಅಂತಂದ್ರೆ 0 0 0 0 or 0 1 0 1 ಕಾಂಬಿನೇಷನ್ ಆಫ್ ಎನಿಥಿಂಗ್ 0 0 0 ಇರ್ಬೋದು 1 1 ಇರ್ಬೋದು. ಎಷ್ಟು ಬಿಟ್ಸ್ ಅಂತಂದ್ರೆ ಟೋಟಲ್ 8 ಬಿಟ್ಸ್ ಅಂದ್ರೆ 8 ಬಿಟ್ಸ್ ಇರುತ್ತಲ್ಲ. ಇಲ್ಲಿ ನೋಡ್ರಿ 1 2 3 4 5 6 7 8. ಸೊ ಇದು ಕಂಪ್ಲೀಟ್ ನಾವು ಏನಂತ ಕರಿತೀವಿ, ವಿಲ್ ಕಾಲ್ ದಿಸ್ ಆಸ್ ಅ 1 ಬೈಟ್. 8 ಬಿಟ್ಸ್ ಅದಾವ. ಸೊ ದಿಸ್ ಇಸ್ 1 ಬಿಟ್, ದಿಸ್ ಇಸ್ 1 ಬಿಟ್, ದಿಸ್ ಇಸ್ 1 ಬಿಟ್. ಬಟ್ ನಾವು 8 ಬಿಟ್ಸ್ ತಗೊಂಡಿವಿ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ನಾವು 1 ಬೈಟ್ ಅಂತ ಕರಿತೀವಿ, ರೈಟ್. ಸೊ ಬೈಟ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ 8 ಬಿಟ್ಸ್, ರೈಟ್. ನೆಕ್ಸ್ಟ್, ಅ ಬೈಟ್ ಈಸ್ ಅ ಅಮೌಂಟ್ ಆಫ್ ಮೆಮರಿ ನೀಡೆಡ್ ಟು ಸ್ಟೋರ್ 1 ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ. ಅಂದ್ರೆ ನಾವು ಇಷ್ಟು ಬಿಟ್ಸ್ ತಗೊಂಡ್ವಿ ಅಂತಂದ್ರೆ ಇದರಿಂದ ನಾವು ಏನು ರಿಪ್ರೆಸೆಂಟ್ ಮಾಡ್ಬೋದು ನಂತರ ಅಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್. ಅಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಲ್ಫಾ ಅಂತಂದ್ರೆ ಅಲ್ಫಾಬೆಟಿಕ್, ನ್ಯೂಮರಿಕ್ ಅಂತಂದ್ರೆ ನಂಬರ್. ಅಂದ್ರೆ ಅದು ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ ಆಸ್ ವೆಲ್ ಆಸ್ ನಂಬರ್ ಕ್ಯಾರೆಕ್ಟರ್ ನಾವು ರಿಪ್ರೆಸೆಂಟ್ ಮಾಡ್ಬೋದು ಅಂತ ಅರ್ಥ, ರೈಟ್. ವಿತ್ 1 ಬೈಟ್ ಕಂಪ್ಯೂಟರ್ ಕ್ಯಾನ್ ರಿಪ್ರೆಸೆಂಟ್ 256 ಡಿಫ್ರೆಂಟ್ ಸಿಂಬಲ್ಸ್ ಆಫ್ ಕ್ಯಾರೆಕ್ಟರ್. ಇಲ್ಲಿ ನೋಡ್ರಿ, ವಿತ್ 1 ಬೈಟ್ ದ ಕಂಪ್ಯೂಟರ್ ಕ್ಯಾನ್ ರಿಪ್ರೆಸೆಂಟ್ 1 of 256. ಇಲ್ಲಿ ನೋಡ್ರಿ 1 of 256 ಸಿಂಬಲ್ಸ್ ಆರ್ ಕ್ಯಾರೆಕ್ಟರ್. ಸೊ ನಮ್ಮ ಕಂಪ್ಯೂಟರ್ ಒಳಗಡೆ ಟೋಟಲಿ ವಿ ಹ್ಯಾವ್ 256 ಡಿಫ್ರೆಂಟ್ ಸಿಂಬಲ್ಸ್. ಇಲ್ಲಿ ಕೀಬೋರ್ಡ್ ಮೇಲೆ ನೋಡ್ತಿರಲ್ಲ ಅವೆಲ್ಲ ಹಿಡಿದು ವಿ ವಿಲ್ ಗೆಟ್ ಟೋಟಲ್ ಆಫ್ 256 ಡಿಫ್ರೆಂಟ್ ಸಿಂಬಲ್ಸ್. ಆ ಸಿಂಬಲ್ಸ್ನ ನಾವು ಈಚ್ ಸಿಂಬಲ್ಸ್ ರಿಪ್ರೆಸೆಂಟ್ ಮಾಡ್ಬೇಕಂತಂದ್ರೆ 8 ಬಿಟ್ ಆಫ್ ಡೇಟಾ ಬೇಕು ನಮಗೆ. ಇಲ್ಲಿ ನೋಡ್ರಿ 1 ಆಫ್ ಅಂತ ಕೇಳಿದ್ರೆ ಅವ್ರು, ಆಲ್ ಆಫ್ ಅಲ್ಲ, 1 of 256 ಡಿಫ್ರೆಂಟ್ ಸಿಂಬಲ್ಸ್. 256 ಡಿಫ್ರೆಂಟ್ ಸಿಂಬಲ್ ಮಾಡ್ಬೇಕಂತಂದ್ರೆ ಅದರಲ್ಲಿ 1 ಸಿಂಬಲ್ ತೋರಿಸ್ಬೇಕಂತಂದ್ರೆ 1 ಬೈಟ್ ಆಫ್ ಡೇಟಾ ಬೇಕು ನಮಗೆ, ರೈಟ್. ಸೊ ಅದಕ್ಕೆ ನಾವು ದ್ಯಾಟ್ ರಿಪ್ರೆಸೆಂಟ್ 1 ಬೈಟ್ ಆಫ್ ಡೇಟಾ ರಿಪ್ರೆಸೆಂಟ್ ಎನಿ 256 ಡಿಫ್ರೆಂಟ್ ಸಿಂಬಲ್ಸ್ ಆಫ್ ಆರ್ ಕ್ಯಾರೆಕ್ಟರ್ಸ್, ಹೌದಾ. ನಾವು ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ನೋಡ್ರಿ, ದಿಸ್ ಇಸ್ ದ ಕನ್ವೆನ್ಷನಲ್ ಸ್ವಿಚಸ್, ಹೌದಾ. ಇವು ಸ್ವಿಚಸ್ ನೀವು ನೋಡಿರ್ಬೋದು, ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಸೊ ಇದರಲ್ಲಿ ಎಲ್ಲ ಆಫ್ ಎಲ್ಲ ಆನ್ ಇಲ್ಲ. ಇಲ್ಲಿ ನೋಡ್ರಿ ಆನ್ ಅಂತಿದೆ, ಸೊ ಅದನ್ನ ಹೆಂಗೆ ರಿಪ್ರೆಸೆಂಟ್ ಮಾಡಿವಿ, 1ರಿಂದ ರಿಪ್ರೆಸೆಂಟ್ ಮಾಡಿವಿ. ಆಫ್ ಅಂತಿದೆ, ಅದನ್ನ 0ರಿಂದ ರಿಪ್ರೆಸೆಂಟ್ ಮಾಡಿವಿ. ಆನ್ ಅಂತಿದೆ, ಅದನ್ನ 1ರಿಂದ ರಿಪ್ರೆಸೆಂಟ್ ಮಾಡಿವಿ. ಆನ್ ಅಂತಿದೆ, 1ರಿಂದ ರಿಪ್ರೆಸೆಂಟ್ ಮಾಡಿದ್ವಿ. ಆಫ್ 0, ಆಫ್ 0, ಆನ್ 1, ಆಫ್ 0, ಹೌದಾ. ಸೊ ಮೇಲೆ ಯಾವ ಥರ ಸ್ವಿಚಸ್ ಇದೆ ಅದ್ರ ಕೆಳಗಡೆ ನಾವು ಅದೇ ಥರ ಡಿಜಿಟಲ್ ನಂಬರ್ಸಿಂದ ನಾವು ಅದನ್ನ ರಿಪ್ರೆಸೆಂಟೇಷನ್ ಮಾಡಿದ್ದೀವಿ, ರೈಟ್. ಸೊ ಇವಾಗ ನಾವು ಸ್ವಿಚಸ್ ಚೇಂಜ್ ಮಾಡ್ತೀವಿ. ಇವಾಗ ನೋಡ್ರಿ, ರೈಟ್, ಸ್ವಿಚ್ ಇಲ್ಲಿ ಚೇಂಜ್ ಆಯಿತು, ಆಫ್ ಅಂತ ಆಯಿತು, ಸೊ ಇಲ್ಲಿ 0 ಅಂತ ಆಯಿತು. ಇಲ್ಲಿ ಆನ್ ಅಂತ ಆಯಿತು, ಇಲ್ಲಿ 1 ಆಯಿತು. ಇಲ್ಲಿ ಆಫ್ ಅಂತಿತ್ತು, ಇಲ್ಲಿ 0 ಆಯಿತು. ಸೊ ಇಲ್ಲಿ ಯಾವ ಥರ ಸ್ವಿಚ್ ಚೇಂಜ್ ಆಗುತ್ತಲ್ಲ ಅದೇ ಥರ ಇಲ್ಲಿ ನಮ್ಮದು ಡೇಟಾನು ಚೇಂಜ್ ಆಗ್ತಾ ಹೋಗುತ್ತೆ, ರೈಟ್. ಈಗ ನೋಡ್ರಿ, ನೆಕ್ಸ್ಟ್ ಇದು ಆನ್ ಆಯಿತು, ಇಲ್ಲಿ
ನಂಬರ್ 1 ಅಂತ ಅದನ್ನ ರಿಪ್ರೆಸೆಂಟೇಷನ್ ಮಾಡ್ಬೋದು ನಾವು. ಅದೇ ಥರ ಇಲ್ಲಿ ನೋಡ್ರಿ ಎಲ್ಲ ಆನ್ ಆಯಿತು. ಸೊ ನಮ್ದು ಡೇಟಾ ರಿಪ್ರೆಸೆಂಟೇಷನ್ ಏನಾಯಿತು ಎಲ್ಲ 1 ಅಂತ ನಾವು ರಿಪ್ರೆಸೆಂಟ್ ಮಾಡ್ಬೋದು. ಈ ಥರ ನಾವು ಸ್ವಿಚಸ್ ಇಂಟು ಸರ್ಕ್ಯೂಟ್ರಿವರೆಗೂ ನಾವು ಬಂದಿದ್ದೀವಿ. ಸೊ ದಿಸ್ ಇಸ್ ದ ರಿಪ್ರೆಸೆಂಟೇಷನ್ ಆಫ್ ನಂಬರ್ ಸಿಸ್ಟಮ್. ಈ ಹೋಲ್ ನಂಬರ್ ಸಿಸ್ಟಮ್ ನಾವು ಏನು ಓದ್ತಾ ಇದೀವಲ್ಲ ಇವಾಗ, ಈ ಕಂಪ್ಲೀಟ್ ನಂಬರ್ ಸಿಸ್ಟಮ್ ಅಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ, ಯಾವುದೇ ಥರ ನಮ್ಮ ಡೇಟಾ ಬಂದ್ರೂ ಆ ಡೇಟಾನ ನಾವು ಹೆಂಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಇಂಟು ಝೀರೋಸ್ ಆ್ಯಂಡ್ ಒನ್ಸ್ ಅಷ್ಟೇ, ರೈಟ್. ಝೀರೋಸ್ ಆ್ಯಂಡ್ ಒನ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ, ರೈಟ್. ಸೊ ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದಿಸ್ ಯೂನಿಟ್. ಈ ಕಂಪ್ಲೀಟ್ ಯೂನಿಟ್ ಕಾನ್ಸೆಪ್ಟ್ ಏನಂತಂದ್ರೆ, ನಾವು ಯಾವ ಥರ ಡೇಟಾ ಬರುತ್ತೆ ನಮ್ಗೆ, ಯಾವ ಥರ ಡೇಟಾ ಅಂದರೆ ಇಟ್ ಮೇ ಬಿ ನಂಬರ್, ಕ್ಯಾರೆಕ್ಟರ್, ಏನು ಡೇಟಾ ಬಂದರೂ ನಾವು ಅದನ್ನ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಅದನ್ನ ಹೆಂಗೆ ರಿಪ್ರೆಸೆಂಟೇಷನ್ ಮಾಡ್ತೀವಿ, ಅದನ್ನ ಹೆಂಗೆ ರಿಪ್ರೆಸೆಂಟ್ ಮಾಡಿ ಕಂಪ್ಯೂಟರ್ ಕೊಡ್ತೀವಿ. ಕಂಪ್ಯೂಟರ್ ಅದನ್ನ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ ಓನ್ಲಿ ಇನ್ ನಂಬರ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಅದು ಯಾವ ಥರ ಕನ್ವರ್ಟ್ ಮಾಡುತ್ತೆ ಅದು. ಬಟ್ ನಮ್ಗೆ ಮೇನ್ ಒಂದು ತಲೆಯಲ್ಲಿ ಇರ್ಬೇಕಂತಂದ್ರೆ, ಕಂಪ್ಯೂಟರ್ ಏನೇ ತೊಗೊಂಡ್ರು ಇಟ್ ವಿಲ್ ಟೇಕ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಬೈನರಿ ವ್ಯಾಲ್ಯೂಸ್ ಆಗಿ ಅದನ್ನ ವಾಪಸ್ ಅದನ್ನ ತೊಗೊಳುತ್ತೆ ಕಂಪ್ಯೂಟರು, ರೈಟ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕನ್ವರ್ಟ್ ದ ಎನಿ ನಂಬರ್ಸ್ ಇಂಟು ಬೈನರಿ ಡಿಜಿಟ್ಸ್. Now we will see the classification of number system. So classification nodre, number system can be classified into 4 different types. One is binary number system. You already know it, octal number system and decimal number system and hexadecimal number system. So idella ನಾವು ಆಲ್ರೆಡಿ ಇನ್ ದ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಓದಿದ್ದೀವಿ. ಅಂದ್ರೆ ಯಾವ ತರ ನಾವು ನಂಬರ್ಸ್ ಯೂಸ್ ಮಾಡ್ತೀವಿ, ಸೊ ಯಾವ ತರ ಅದರಲ್ಲಿ ನಾವು ಅಂದ್ರೆ ನಾವು ಡೇಟಾ ಯೂಸ್ ಮಾಡುವಾಗ, ನ್ಯೂಮರಿಕಲ್ ಕಾನ್ಸ್ಟೆಂಟ್ ಯೂಸ್ ಮಾಡುವಾಗ, ಸೊ ಅವಾಗ ನಾವು ಬೈನರಿ, ಆಕ್ಟಲ್, ಡೆಸಿಮಲ್ ಆ್ಯಂಡ್ ಹೆಕ್ಸಾಡೆಸಿಮಲ್ ನಂಬರ್ಸ್ನ ನೋಡಿದ್ದೀವಿ. ಬಟ್ ಇವಾಗ ಏನು ಮಾಡ್ತಿದ್ದೀವಿ ಅಂದ್ರೆ ಅವನ್ನ ಆ್ಯಕ್ಚುಲ್ ಆಗಿ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹೆಂಗೆ ಕನ್ವರ್ಟ್ ಮಾಡಬೇಕು, ಅಥವಾ ಅದನ್ನ ಒಂದು ನಂಬರ್ ಸಿಸ್ಟಮಿಂದ ಇನ್ನೊಂದು ನಂಬರ್ ಸಿಸ್ಟಮ್ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಆ ನಂಬರ್ ಸಿಸ್ಟಮ್ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ನಾವು ಈ ಚಾಪ್ಟರಲ್ಲಿ ನೋಡಬೇಕಾಗುತ್ತೆ. ಸೊ ಬೈನರಿ ನಂಬರ್ ಸಿಸ್ಟಮ್, ಆಮೇಲೆ ಆಕ್ಟಲ್, ಡೆಸಿಮಲ್ ಮತ್ತು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇದಾವಲ್ಲ, ಅದು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಯೂಸಿಂಗ್, ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಈ ಥರ ಬ್ರ್ಯಾಕೆಟ್ ಒಳಗಡೆ ಟು ದ ಬೇಸ್ 2. ಈ ಬ್ರ್ಯಾಕೆಟ್ ಒಳಗಡೆ ನೀವು ನಂಬರ್ಸ್ ಬರೀಬೇಕಾಗುತ್ತೆ, ದಟ್ ಈಸ್ ಝೀರೋಸ್ ಆ್ಯಂಡ್ ಒನ್ಸ್. ಅದು ಬರೆದ್ರೆ ದಟ್ ವಿಲ್ ಬಿ ರಿಪ್ರೆಸೆಂಟೆಡ್ ವಿತ್ ದ ಬೇಸ್ 2. ಆಕ್ಟಲ್ ನಂಬರ್ಸ್ ಹೆಂಗೆ ಯೂಸ್ ಮಾಡ್ತೀರಿ, 8 ನಂಬರ್ಸ್ ಇರುತ್ತೆ, ದಟ್ ಈಸ್ 0 to 7 ನಂಬರ್ಸ್ವರೆಗೂ ಇರುತ್ತೆ, ಟೋಟಲ್ 8 ನಂಬರ್ಸ್. ಸೊ 8 ಅಂತ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲ್ ನಂಬರ್ ಸಿಸ್ಟಮ್ ಏನಿರುತ್ತೆ 0 to 9 ವರೆಗೂ ಇರುತ್ತೆ, ಟೋಟಲ್ ನಂಬರ್ 10. ಹೆಕ್ಸಾಡೆಸಿಮಲ್ ಅಂತ ಏನಿರುತ್ತೆ 16 ನಂಬರ್ ಇರುತ್ತೆ. ಸೊ 0 to 9 ನಂಬರ್ಸ್ ಇರುತ್ತೆ, A to F ವರೆಗೂ ಆಲ್ಫಾಬೆಟ್ಸ್ ಇರುತ್ತೆ, ರೈಟ್. ಸೊ ಈ ಥರ ನಾವು ನಂಬರ್ಸ್ನ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಅವು ಯಾವ್ದಾವ್ದು ನಂಬರ್ ಅಂತೇಳಿ ನಾವು ನೆಕ್ಸ್ಟ್ ನೋಡೋಣ ಅಂತ ಇವಾಗ. ಸೊ ದ ನಂಬರ್ ಸಿಸ್ಟಮ್ ಅದರೊಳಗೆ ಬೈನರಿ, ಆಕ್ಟಲ್, ಡೆಸಿಮಲ್ ಆ್ಯಂಡ್ ಹೆಕ್ಸಾಡೆಸಿಮಲ್. ಸೊ ಫಸ್ಟ್ ನಮ್ಮದು ಬೈನರಿ ನಂಬರ್ ಸಿಸ್ಟಮಲ್ಲಿ ಯಾವ 2 ನಂಬರ್ಸ್ ಬರ್ತಾವೆ ಅಂತಂದ್ರೆ, ಬಿಕಾಸ್ ಬೈನರಿ 2 ಅಷ್ಟೇ, ಯಾವ್ದಾವ್ದು ಅಂತಂದ್ರೆ 0 and 1 ಅಷ್ಟೇ ಬರುತ್ತೆ. ಅದೇ ಥರ ನಮ್ಗೆ ಆಕ್ಟಲಲ್ಲಿ ಏನು ಹೇಳಿದೆ ನಿಮಗೆ, ಆಕ್ಟಲಲ್ಲಿ ವಿ ವಿಲ್ ಗೆಟ್ ಅ ಟೋಟಲ್ 8 ಡಿಫ್ರೆಂಟ್ ನಂಬರ್ಸ್, ದಟ್ ಈಸ್ 0 to 7. 0, 1, 2, 3, 4, 5, 6 and 7. ಹೌದಾ. ಸೊ ಇಲ್ಲಿವರೆಗೂ ವಿ ವಿಲ್ ಕಾಲ್ ದಿಸ್ ಆಸ್ ನಂಬರ್ ಆಕ್ಟಲ್ ನಂಬರ್ಸ್. ಅದೇ ಥರ ನಮ್ಮ ಡೆಸಿಮಲ್ ನಂಬರ್ಸ್ ಸಿಸ್ಟಮ್ ಏನಾಗುತ್ತೆ 0 to 9 ನಂಬರ್ಸ್ ಯೂಸ್ ಮಾಡ್ಕೊತೀವಿ, ದಟ್ ಈಸ್ 0, 1, 2, 3 until 9. ಟೋಟಲ್ 9 ನಂಬರ್ಸ್ ವಿಲ್ ಬಿ ಯೂಸ್ಡ್, ಬಟ್ ಇನ್ ಟೋಟಲ್ ವಿ ವಿಲ್ ಬಿ ಯೂಸಿಂಗ್ 10 ನಂಬರ್ಸ್ 0 to 9. ಹೌದಾ. ಹೆಕ್ಸಾಡೆಸಿಮಲ್ ನಾನು ಏನು ಹೇಳಿದೆ, ವಿ ವಿಲ್ ಬಿ ಯೂಸಿಂಗ್ 16 ಡಿಜಿಟ್ಸ್. ಸೊ 16 ಡಿಜಿಟ್ಸ್ ಫಸ್ಟ್ ಯಾವುದು 0 to 9 ಬರುತ್ತೆ, ಹೌದಾ. ಸೊ 0 to 9 ನಂಬರ್ಸ್ ನಾವು ತೊಗೊಂಡ್ವಿ. ಸೊ ನಾವು 16 ಬೇಕಾಗುತ್ತಲ್ಲ, ಸೊ ನಾವು 10, 11, 12, 13, 15ವರೆಗೂ ತೊಗೊಂಡ್ವಿ. ಸೊ ಟೋಟಲ್ ನಂಬರ್ 16 ಆಯಿತು. ಬಟ್ ನಮ್ಗೆ ನಂಬರ್ಸ್ ಈ ಥರ ರಿಪ್ರೆಸೆಂಟೇಷನ್ ಮಾಡೋಕ್ಕೆ ಬರೋದಿಲ್ಲ, ಬಿಕಾಸ್ ವಿ ನೀಡ್ ಕನ್ವರ್ಷನ್ ಕ್ಯಾರೆಕ್ಟರ್ ಬೇಕಾಗುತ್ತೆ. ಸೊ ಅದಕ್ಕೆ ನಾವು 0 to 9 ಅಷ್ಟೇ ಇಟ್ಕೊಂಡು 11 ಇಂದ ಏನಿದೆಯಲ್ಲ ಅದನ್ನ ಅಲ್ಲಿಂದ ನಾವು ಏನು ರಿಪ್ರೆಸೆಂಟೇಷನ್ ಮಾಡ್ಕೊತೀವಿ ಅದನ್ನು ಆಲ್ಫಾಬೆಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ನೋಡ್ರಿ, ದಟ್ ಈಸ್ 11th ಅಥವಾ 10th ನಂಬರ್ ಇಸ್ A, B, C, D ಅಂತ ನಾವು 6 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ತೊಗೊತೀವಿ. ಸೊ ದಿಸ್ ಇಸ್ 0 to 9, 10, A to F, 6, 10 plus 6, 16 ಡಿಜಿಟ್ಸ್, ಹೌದಾ. ಸೊ ದಿಸ್ ಇಸ್ ಹೌ ಎನಿ ನಂಬರ್ಸ್ ಕ್ಯಾನ್ ಬಿ ರಿಪ್ರೆಸೆಂಟ್. ಇಷ್ಟೇ ಇದಾವೆ ನಮ್ಮ ಹತ್ರ ನಂಬರ್ಸ್. ಬೈನರಿ ಒಳಗೆ 2 ಇದಾವೆ, 0 to 9, ಆಕ್ಟಲ್ ಒಳಗೆ 8 ಇದಾವೆ, 0 to 7, ಡೆಸಿಮಲ್ ಒಳಗಡೆ 10 ಇದಾವೆ, ದಟ್ ಈಸ್ 0 to 9. ಹೆಕ್ಸಾಡೆಸಿಮಲ್ ಅಲ್ಲಿ 16 ಇದಾವೆ, 0 to 9 and A to F, ಹೌದಾ. ಸೊ ವಿ ಹ್ಯಾವ್ ಆಲ್ ದೀಸ್ ನಂಬರ್ಸ್. ನಾವು ವಿ ವಿಲ್ ಸಿ ಅಂದ್ರೆ ನಾವು ಇವಾಗ ಏನು ಮಾಡ್ಬೇಕಂತಂದ್ರೆ, ನಾವು ವಿ ವಿಲ್ ಸಿ ಹೌ ದ ಡೇಟಾ ಅಂದರೆ ಬೈನರಿ ನಂಬರ್ಸ್ ಇಂದ ನಾವು
ಹೆಂಗೆ ನಾವು ಆಕ್ಟಲ್ ಟೇಬಲ್ ಬರಿತೀವಿ ಅಥವಾ ಹೆಕ್ಸಾಡೆಸಿಮಲ್ ಟೇಬಲ್ ಬರಿತೀವಿ. ಸೊ ನಾನು ಇಲ್ಲಿ ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೆ ಸ್ವಿಚಸ್ ಒಳಗಡೆ 1 ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ 0 ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ 0 0 ಅಂತ ಬರ್ತೀವಿ, ಹೌದಾ. ಅದೇ ನಮ್ಗೆ 1 ಬರೀಬೇಕಂತಂದ್ರೆ 0 1 ಅಂತ ಬರ್ತೀವಿ, 2 ಬರೀಬೇಕಂತಂದ್ರೆ 1 0 ಅಂತ ಬರ್ತೀವಿ, 3 ಬರೀಬೇಕಂತಂದ್ರೆ ನಾವು 1 1 ಅಂತ ಬರ್ತೀವಿ. ಸೊ ಈ ತರ ನಮ್ಗೆ ಇಲ್ಲಿ ನೋಡ್ರಿ ನಾನು ಬರಿತೀನಿ ಬೇಕಂದ್ರೆ ಇಲ್ಲಿ ನೋಡ್ರಿ 0 to 0 0 ನಾವು ಏನಂತ ರಿಪ್ರೆಸೆಂಟ್ ಮಾಡ್ತೀವಿ, ಬೈನರಿ ಒಳಗೆ 0 0 ಅಂತ ಯೂಸ್ ಮಾಡ್ತೀವಿ. 0 1 ಯೂಸ್ ಏನಂತ ಯೂಸ್ ಮಾಡ್ತೀವಿ ನಾವು 0 1 ಅಂತ ಯೂಸ್ ಮಾಡ್ತೀವಿ. 2 ಏನಂತ ಯೂಸ್ ಮಾಡ್ತೀವಿ 1 0 ಅಂತ ಯೂಸ್ ಮಾಡ್ಕೊತೀವಿ. ಆಮೇಲೆ 3 ಗೆ 1 1 ಅಂತ ಯೂಸ್ ಮಾಡ್ತೀವಿ, ರೈಟ್. ಸೊ ಈ ತರ ನಾವು ಬೈನರಿ ನಂಬರ್ಸ್ನ ಯೂಸ್ ಮಾಡ್ತೀವಿ ಫಾರ್ ಡೆಸಿಮಲ್ ನಂಬರ್ಸ್. ಅದೇ ತರ ನಮ್ಗೆ ಆಕ್ಟಲ್ ನಂಬರ್ ಮತ್ತು ಹೆಕ್ಸಾಡೆಸಿಮಲ್ ನಂಬರ್ಸ್ಗೆ ಒಂದಿಷ್ಟು ಟೇಬಲ್ ಬರೀಬೇಕಾಗುತ್ತೆ, ಅಂದ್ರೆ ರಿಪ್ರೆಸೆಂಟೇಷನ್ ಆಫ್ ಬೈನರಿ ನಂಬರ್ಸ್ ಇನ್ ಟರ್ಮ್ಸ್ ಆಫ್ ಆಕ್ಟಲ್ ಆರ್ ಇನ್ ಟರ್ಮ್ಸ್ ಆಫ್ ಹೆಕ್ಸಾಡೆಸಿಮಲ್. ಸೊ ಅದಕ್ಕೆ ನಾವು ಸಿಂಪಲ್ ಆಗಿ ನಾನು ಆ ಟೇಬಲ್ ಹೆಂಗೆ ಬರೀಬೇಕು ಅನ್ನೋದು ನಾವು ವಿಲ್ ಸಿ, ನಾಟ್ ಟೆಕ್ನಿಕಲಿ ಬಟ್ ಆಸ್ ಅ ಸಿಂಪಲ್ ವೇ ಟು ರಿಪ್ರೆಸೆಂಟ್ ದ ಫಸ್ಟ್ ಏನು ನೋಡ್ರಿ ಕ್ರಿಯೇಟಿಂಗ್ ದ ಆಕ್ಟಲ್ ನಂಬರ್ ಟೇಬಲ್, ಅಂದ್ರೆ ಆಕ್ಟಲ್ ನಂಬರ್ ಟೇಬಲ್ ಇನ್ ಟರ್ಮ್ಸ್ ಆಫ್ ಬೈನರಿ ವ್ಯಾಲ್ಯೂಸ್. ಸೊ ಅದನ್ನ ನಾನು ಟೆಕ್ನಿಕಲಿ ಹೇಳಲ್ಲ, ಜಸ್ಟ್ ವಿ ವಿಲ್ ಸಿ ಹೌ ಸಿಂಪಲಿ ವಿ ಕ್ಯಾನ್ ರೈಟ್ ಅ ಆಕ್ಟಲ್ ನಂಬರ್ಸ್, ರೈಟ್. ಸರ್ ಇಲ್ಲಿ ನೋಡ್ರಿ, ಸೊ ದಿಸ್ ಇಸ್ ದ ಟೇಬಲ್. ಸೊ ಈ ಟೇಬಲ್ ಒಳಗಡೆ ನೋಡ್ರಿ 3 ಕಾಲಮ್ಸ್ ಇದಾವೆ. ಸೊ ಇಲ್ಲಿ 8 ಇದಾವೆ, ಅಂದ್ರೆ ಆಕ್ಟಲ್ ಅಂತಂದ್ರೆ ಟೋಟಲ್ 8 ಡಿಜಿಟ್ಸ್ ಬೇಕು ನಮ್ಗೆ. ಸೊ ರೈಟ್, ಸೊ ಇಲ್ಲಿ ನೋಡ್ರಿ ಡಿವೈಡ್ 8, ಆಕ್ಟಲ್ ಅಂದ್ರೆ 8 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ 4, ಹೌದಾ. ಸೊ 4 ಅಂತಂದ್ರೆ ನಮ್ಗೆ ಏನು ಬರುತ್ತೆ ನೆಕ್ಸ್ಟ್ ನೋಡ್ರಿ ರೈಟ್ 4 ಟೈಮ್ಸ್ 4. ಸೊ ಇಲ್ಲಿಂದ ನಾವು ಏನು ಬರೀತೀವಿ 4 ಟೈಮ್ಸ್ 0 ಬರೀತೀವಿ. ಇಲ್ಲಿ ನೋಡ್ರಿ 4 ಟೈಮ್ಸ್ 0 ಬರೆದ್ವಿ. ನೆಕ್ಸ್ಟ್ ದೆನ್ ರೈಟ್ 4 ಟೈಮ್ಸ್ 1. ಇಲ್ಲಿ ನೆಕ್ಸ್ಟ್ 4 ಎಂಟಿ ಇದಾವೆ, ಅಲ್ಲಿ 4 1s ಬರಿತೀವಿ, ಹೌದಾ. ನೆಕ್ಸ್ಟ್ ನಮ್ಗೆ ಏನು ಬರಿತೀವಿ ಇವಾಗ 4 ಬರುತ್ತಲ್ಲ. ಸೊ 4 ವಿಲ್ ಬಿ ಡಿವೈಡೆಡ್ ಅಗೇನ್ ಬೈ 2 ಬಿಕಾಸ್ ವಿ ನೀಡ್ ಟು ಕನ್ವರ್ಟ್ ಆಕ್ಟಲ್ ನಂಬರ್ಸ್ ಇಂಟು ಬೈನರಿ ವ್ಯಾಲ್ಯೂಸ್, ಹೌದಾ. ಸೊ ಫಸ್ಟ್ 2ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಬಂತು 4. ಸೊ 4 ಟೈಮ್ಸ್ 0 ಬರ್ದ್ವಿ, 4 ಟೈಮ್ಸ್ 1 ಬರ್ದ್ವಿ. ನೆಕ್ಸ್ಟ್ 4 ಇರುತ್ತೆ ನಮಗೆ, 4 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ 2 ಬರುತ್ತೆ. ಸೊ ಇವಾಗ ಏನು ಮಾಡ್ತೀವಿ 2 ಟೈಮ್ಸ್ 0 ಬರಿತೀವಿ, 2 ಟೈಮ್ಸ್ 1 ಬರಿತೀವಿ. ನೋಡ್ರಿ 2 ಟೈಮ್ಸ್ 0, 2 ಟೈಮ್ಸ್ 1. ಸೊ ಅದನ್ನ ನಾವು ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀವಿ ಅಂತಂದ್ರೆ ಟೇಬಲ್ ನಾವು ಮುಗಿಯೋವರೆಗೂ, ರೈಟ್. 2 ಟೈಮ್ಸ್ 0, 2 ಟೈಮ್ಸ್ 1, ಹೌದಾ, ರೈಟ್. ಸೊ ನಮ್ಮ ಹತ್ರ ಏನು ಉಳಿತು ಇವಾಗ 2 ಅಂತ ಉಳಿತು. ಸೊ 2 ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ. ಇವಾಗ 2 ಡಿವೈಡ್ ಬೈ 2 ಮಾಡಿದಾಗ 1 ಬರುತ್ತೆ ನಮ್ದು. ಸೊ 1 ಟೈಮ್ 1 ಬರೀತೀವಿ, ರೈಟ್. 1 ಟೈಮ್ 1 0, ಆಮೇಲೆ 1 ಟೈಮ್ 1 ಅಂತ ಬರ್ಕೊಂತ ಹೋಗ್ತೀವಿ. ಸೊ ಅದು ಕಂಟಿನ್ಯೂ ಎಲ್ಲಿವರೆಗೂ ಆಗುತ್ತೆ ಅಂದರೆ ನಮ್ಮದು ಟೇಬಲ್ ಎಂಡಿಂಗ್ವರೆಗೂ ಆಗುತ್ತೆ, ಹೌದಾ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ನಮ್ಮದು ಆಕ್ಟಲ್ ಟೇಬಲ್ ಆಯಿತು. ಸೊ ಇದನ್ನ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ನೋಡ್ರಿ 0 0 0 0 0 ಅಂತಂದ್ರೆ 3 ಟೈಮ್ಸ್ 0 ಅಂತಂದ್ರೆ 0 ಅಂತ ರಿಪ್ರೆಸೆಂಟೇಷನ್. 1 ಬರೀಬೇಕಂತಂದ್ರೆ 0 0 1 ಅಂತ ಬರಿತೀವಿ. ಸೊ ಅದೇ ಯಾವ ಥರ ಕಂಟಿನ್ಯೂ ಆಗುತ್ತೆ ನೋಡ್ರಿ ಅಂಟಿಲ್ 7 ನಂಬರ್ಸ್. ಸೊ 7 ಅಂತಂದ್ರೆ ನಮ್ದು 1 1 1, ಹೌದಾ. ಸೊ ದೀಸ್ ಆರ್ ಆಕ್ಟಲ್ ನಂಬರ್ಸ್, ದೀಸ್ ಆರ್ ಬೈನರಿ ಈಕ್ವಲೆಂಟ್ ಆಕ್ಟಲ್ ನಂಬರ್ಸ್. ಸೊ ನಮ್ದು 1 ನಾವು ಬೈನರಿ ವ್ಯಾಲ್ಯೂಸ್ ಅಲ್ಲಿ ನೋಡ್ಬೇಕಂತಂದ್ರೆ 0 0 1, 3 ನಾವು ನೋಡ್ಬೇಕಂತಂದ್ರೆ 0 1 1, ಅದೇ ನಮಗೆ 4 ನೋಡ್ಬೇಕಂತಂದ್ರೆ 1 0 0, ಹೌದಾ. ಸೊ ಈ ತರ ನಾವು ಆಕ್ಟಲ್ ಟೇಬಲ್ಸ್ನ ಬರೀಬಹುದು. ಸೊ ಇದೇ ತರ ನಾವು ವಿ ವಿಲ್ ಸ್ಟಾರ್ಟ್ ರೈಟಿಂಗ್ ಹೆಕ್ಸಾಡೆಸಿಮಲ್ ಟೇಬಲ್, ಕ್ರಿಯೇಟಿಂಗ್ ಹೆಕ್ಸಾಡೆಸಿಮಲ್ ಟೇಬಲ್. ಸೊ 16 ರೋಸ್ ತೊಗೊಂಡ್ವಿ, 4 ಡಿಜಿಟ್ಸ್. ಸೊ ನಮಗೆ ಇಲ್ಲಿ ನೋಡ್ರಿ ಫಸ್ಟ್ ಎಷ್ಟು ಅಂದ್ರೆ 16 ಇರುತ್ತಾ. ಸೊ 16 ವಿಲ್ ಬಿ ಡಿವೈಡೆಡ್ ಬೈ 2, ಅಂದ್ರೆ ನಾವು 16 ವ್ಯಾಲ್ಯೂ ಏನಿದೆ ಅದನ್ನು ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ 8 ಬರುತ್ತೆ. ಸೊ ನಾವು 8 ಬಂದಾಗ ನಾವು ಆಗಲೇ ಏನು ಮಾಡಿದ್ವಿ 4 ಬಂದಿತ್ತು, 8 ಡಿವೈಡ್ ಬೈ 2 ಮಾಡಿದಾಗ 4 ಬಂದಿತ್ತು. ಸೊ ನಾವು ಏನು ಮಾಡಿದ್ವಿ 4 ಟೈಮ್ಸ್ ಇಲ್ಲಿ 4 ಟೈಮ್ಸ್ 0 ಬರ್ದಿದ್ವಿ, ಆಮೇಲೆ 4 ಟೈಮ್ಸ್ 1 ಬರ್ದಿದ್ವಿ. ಅದೇ ಥರ ನಮ್ಗೆ 16 ಇದೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಫಸ್ಟ್ 8 zeros ಬರಿತೀವಿ, ಅದಾದ್ಮೇಲೆ 8 ಟೈಮ್ಸ್ 1 ಬರಿತೀವಿ. ಇಲ್ಲಿ ನೋಡ್ರಿ 8 ಟೈಮ್ಸ್ 0 ಬರ್ದ್ವಿ, ಹೌದಾ. ನೆಕ್ಸ್ಟ್ ನಮ್ಗೆ ದೆನ್ ರೈಟ್ 8 ಟೈಮ್ಸ್ 1, ಹೌದು. ಇಲ್ಲಿ 8 ಟೈಮ್ಸ್ 1 ಬರಿತೀವಿ, ಹೌದಾ, ರೈಟ್. ಸೊ ನಮಗೆ ಉಳಿದಿದ್ದೇನು 8 ಉಳಿತು. ಸೊ ದಿಸ್ 8 is again divided by 2, ಡಿವೈಡೆಡ್ ಬೈ 2 ಮಾಡಿದಾಗ ಏನು ಬಂತು 4. ಸೊ ನಮ್ಗೆ ಇಲ್ಲಿ ಏನು ಬರಿತೀವಿ ರೈಟ್ 4 ಟೈಮ್ಸ್ 0, ಇಲ್ಲಿ ನೋಡ್ರಿ 4 ಟೈಮ್ಸ್ 0 ಬರಿತೀವಿ. ನೆಕ್ಸ್ಟ್ 4 ಟೈಮ್ 1, ಹೌದಾ, ಅದೇ ಕಂಟಿನ್ಯೂ ಆಗುತ್ತೆ 4 ಟೈಮ್ 0, 4 ಟೈಮ್ 1. ನೆಕ್ಸ್ಟ್ ನಮ್ಗೆ 4 ಬರ್ತೈತಿ, 4 is again divided by 2. ಸೊ ಡಿವೈಡ್ ಬೈ 2 ಮಾಡಿದಾಗ 2 ಆಯ್ತು. ಸೊ 2 ಟೈಮ್ 0, 2 ಟೈಮ್ 1 ಅಂತ ಬರೀಬೇಕು ನಾವು. 2 ಟೈಮ್ 0, 2 ಟೈಮ್ 1. ಸೊ ಅದೇ ನಮ್ಮದು ಟೇಬಲ್ ಕಂಟಿನ್ಯೂ ಆಗೋವರೆಗೂ ಕಂಟಿನ್ಯೂ ಆಗುತ್ತೆ. 1 ಟೈಮ್ 2 ಟೈಮ್ 0, 2 ಟೈಮ್ 1, ಹೌದಾ. ನೆಕ್ಸ್ಟ್ ನಮ್ಮ ಹತ್ರ ಏನು ಉಳಿದಿದೆ 2 ಉಳಿದಿದೆ. ಸೊ 2 is again divided by 2, ರೈಟ್.
ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ, ಸೊ 1 ಟೈಮ್ 0 1 ಟೈಮ್ 1 ಹೌದಾ. ಸೊ ಈ ಥರ ನಾವು ಬರಿತಾ ಹೋಗ್ತೀವಿ ಎಲ್ಲಿವರೆಗೂ ಅಂತಂದ್ರೆ ಆ ಟೇಬಲ್ ಎಂಡಿಂಗ್ವರೆಗೂ ನಾವು ಬರಿತೀವಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕ್ರಿಯೇಟ್ ಆಕ್ಟಲ್ ಟೇಬಲ್ ಆರ್ ಹೆಕ್ಸಾಡೆಸಿಮಲ್ ಟೇಬಲ್. ಸೊ ಏನು ಮಾಡ್ಬೇಕಂತಂದ್ರೆ ಆಕ್ಟಲ್ ಇತ್ತಂತಂದ್ರೆ ಅದನ್ನ ಡಿವೈಡೆಡ್ ಬೈ 2 ಬರುತ್ತಲ್ಲ ಅಷ್ಟು ಟೈಮ್ಸ್ ನಾವು 0 ಬರೀಬೇಕು, ಆಮೇಲೆ 1 ಬರೀಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹಂಗೆ ಡಿವೈಡ್ ಮಾಡ್ತಾ ಹೋಗ್ಬೇಕು ವಿತ್ 2 ಎಲ್ಲಿವರೆಗೂ ಅಂತಂದ್ರೆ 1 ಬರೋವರೆಗೂ. ಸೊ ಅಷ್ಟವರೆಗೂ ನಾವು ಮಾಡಿದ್ರೆ ವಿ ವಿಲ್ ಗೆಟ್ ಯುವರ್ ಹೆಕ್ಸಾಡೆಸಿಮಲ್ ಟೇಬಲ್ ಆರ್ ಆಕ್ಟಲ್ ಟೇಬಲ್. ಈ ಥರ ನಾವು ಬರಿತಾ ಹೋಗ್ತೀವಿ. ಸೊ ಇದು ನಾವು ರಿಪ್ರೆಸೆಂಟೇಷನ್ ಆಫ್ ಹೆಕ್ಸಾಡೆಸಿಮಲ್ ನೋಡೋಣ ಇವಾಗ. ಸೊ 1 2 3 4 5 6 7 8 9 ಆ್ಯಂಡ್ ನೆಕ್ಸ್ಟ್ 9 ಆದಮೇಲೆ ನಾವು ಏನು ಸ್ಟಾರ್ಟ್ ಮಾಡಬೇಕು ಇವಾಗ, ಅಲ್ಫಾಬೆಟ್ಸ್, ದಟ್ ಈಸ್ A B C D E ಆ್ಯಂಡ್ F ಹೌದಾ. ಸೊ ಇಲ್ಲಿವರೆಗೂ ನಮ್ಮದು ಆಯಿತು. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ರಿಪ್ರೆಸೆಂಟ್ ಎನಿ hexadecimal table using the hexadecimal value. So these are binary equivalent hexadecimal values ಹೌದಾ. So these two tables can be used in the upcoming sessions, right? So ಇವಾಗ ನಾವು ಒಂದೇ ಟೇಬಲ್ ಯೂಸ್ ಮಾಡಿ ಎರಡು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ನೋಡೋಣ, ರೈಟ್. ಸೊ ಸಿಂಪ್ಲಿಫೈಡ್ ವರ್ಷನ್ ಆಫ್ ಕ್ರಿಯೇಟಿಂಗ್ ಟೇಬಲ್. ಸೊ ಇಷ್ಟು ನಮ್ಮದು ಟೇಬಲ್ ಇದೆ 16 ಡಿಜಿಟ್ಸ್ದು. ಇಲ್ಲಿ 4 ಟೈಮ್ಸ್ 8 ಟೈಮ್ಸ್ 0 ಬರೀತೀರಿ. ಸೊ ನೆಕ್ಸ್ಟ್ 8 ಟೈಮ್ಸ್ 1 ಬರೀತೀರಿ. ನೆಕ್ಸ್ಟ್ 4 ಟೈಮ್ಸ್ 0 ಬರೀತೀರಿ, 4 ಟೈಮ್ಸ್ 1 ಬರೀತೀರಿ, 4 ಟೈಮ್ಸ್ 0 ಬರೀತೀರಿ, 4 ಟೈಮ್ 1 ಬರೀತೀರಿ ಹೌದಾ. ನೆಕ್ಸ್ಟ್ 4ದು ಇಲ್ಲಿ ನೋಡ್ರಿ 8 ಇತ್ತಾ ಫಸ್ಟು, 8 ಟೈಮ್ಸ್ 0 ಬರೀರಿ, 8 ಟೈಮ್ 1 ಬರೀರಿ. ಸೊ ಇದ್ರದ್ದು ಹಾಫ್ ಎಷ್ಟಾಯಿತು, 4 ಆಯಿತು. ಸೊ ನೆಕ್ಸ್ಟ್ ಇಲ್ಲಿ 4th ಹಾಫ್ ಎಷ್ಟು ಬರುತ್ತೆ, 2. ಸೊ 2 ಟೈಮ್ 0 ಆಮೇಲೆ 2 ಟೈಮ್ 1, 2 ಟೈಮ್ 0 2 ಟೈಮ್ 1 ಹೌದಾ. ಸೊ ಇದೇ ಥರ ಅದು ಎಂಡ್ವರೆಗೂ ಕಂಟಿನ್ಯೂ ಆಗುತ್ತೆ ಹೌದಾ. ನೆಕ್ಸ್ಟ್ 2 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. ಸೊ 1 ಟೈಮ್ 0 1 ಟೈಮ್ 1. ಸೊ 0 1 0 1 0 1 0 1 ಅಂತ ಎಂಡ್ವರೆಗೂ ಬರುತ್ತೆ. ಸೊ ದಿಸ್ ಈಸ್ ಯುವರ್ ಹೆಕ್ಸಾಡೆಸಿಮಲ್ ಟೇಬಲ್ ಹೌದಾ. ಇದು ನಿಮ್ಮದು ಹೆಕ್ಸಾಡೆಸಿಮಲ್ ಟೇಬಲ್. ಸೊ ಇದ್ರದ್ದು ಈಕ್ವಲೆಂಟ್ ವ್ಯಾಲ್ಯೂಸ್ ಬರೋಣಂತೆ, ದಟ್ ಈಸ್ 0 1 2 3 4 5 6 7 8 ಆ್ಯಂಡ್ 9. ಅದಾದಮೇಲೆ ABCD ಬರುತ್ತಾ, ABCD E F ಹೌದಾ. ಸೊ ನಿಮ್ಗೆ ಇದ್ರೊಳಗೆ ಇನ್ನೊಂದು ಅರ್ಥ ಆಗಿರಬೇಕು, ಇದ್ರೊಳಗೆ ವಿ ಕ್ಯಾನ್ ಆಲ್ಸೋ ಡಿರೈವ್ ಅ ಆಕ್ಟಲ್ ಟೇಬಲ್ ಫ್ರಮ್ ದಿಸ್. ಇಲ್ಲಿ ನೋಡ್ರಿ, ಯು ಕ್ಯಾನ್ ಸಿ ಹಿಯರ್ ದಿಸ್ ಪೋರ್ಷನ್, ಈ ಪೋರ್ಷನ್ ಇದೆಯಲ್ಲ ಇಲ್ಲಿ ನೋಡ್ರಿ, ದಿಸ್ ಪೋರ್ಷನ್ ಇಲ್ಲಿದೆಯಲ್ಲ, ಈ ಪೋರ್ಷನ್ ಏನಿದೆಯಲ್ಲ. ಸೊ ದಿಸ್ ಈಸ್ ಯುವರ್ ಆಕ್ಟಲ್ ಟೇಬಲ್ ನೋಡ್ರಿ, 0 0 0 0 1 0 1 0 0 1 1. ಸೊ ಅದಕ್ಕೆ ನಾವು ಆಕ್ಟಲ್ ಈಕ್ವಲೆಂಟ್ ಅಂತ ಕರಿತೀವಿ. ಸೊ ಅದಕ್ಕೆ ವ್ಯಾಲ್ಯೂಸ್ ಏನಿದೆ 0 1 2 3 4 5 6 ಆ್ಯಂಡ್ 7 ಹೌದಾ. ಸೊ ಇದು ನಿಮ್ದು ಆಕ್ಟಲ್ ಟೇಬಲ್. ಬಿಕಾಸ್ ಹೆಕ್ಸಾಡೆಸಿಮಲ್ ಟೇಬಲ್ ಒಳಗಡೆ ನಮ್ಮದು ಏನಿರುತ್ತೆ, ಆಕ್ಟಲ್ ಟೇಬಲ್ನು ಇರುತ್ತೆ. ಬಿಕಾಸ್ 1 ಟೇಬಲ್ ನೀವು ಕರೆಕ್ಟಾಗಿ ಬರೋದು ಕಲಿತ್ರೆ ಯು ಕ್ಯಾನ್ ರಿಮೆಂಬರ್ 2 ಡಿಫ್ರೆಂಟ್ ಟೇಬಲ್ಸ್ ಹೌದಾ. ಸೊ ದಿಸ್ ಇಸ್ ಯುವರ್ ಆಕ್ಟಲ್ table, right? So this is how we can write a binary equivalent octal table as well as hexadecimal table. So these tables will be used in the conversion of in the next session. So hope you understood about today's session. If you have any doubt or if you want to read more about this number system, you can freely refer Computer Concepts and C Programming by PB Kotur, or you can even refer Programming in ANSYS C by E. Balaguruswamy for more examples and for more information. Hope you understood about today's class. In the next coming class, we will start the conversion of number systems. Until then, please be safe in home, learn digitally. Thank you so much for watching.